ಸ್ನೇಹಿತರೆ, ಈ ಬೋರ್ಡ್ ಒಂದ್ಸರಿ ಕ್ಲೀನಾಗಿ ನೋಡ್ಕೊಳ್ಳಿ ಎಲ್ಲರೂ. ನೋಡ್ಕೊಂಡ್ರಾ? ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾವಿವತ್ತು ಇರುವಂಥದ್ದು ಇಂಡಿಯಾ ಮತ್ತು ನೇಪಾಳ ಬಾರ್ಡ್ರಲ್ಲಿ. ಈ ಕ್ಲೀನ್ ಇಂಡಿಯಾ ಅಂದ್ಕೊಂಡು ಏನು ಬೋರ್ಡ್ ಹಾಕಿಟ್ಟಿದ್ದಾರಲ್ಲ, ಅದರ ಪಕ್ಕದಲ್ಲೇ ಬಂದುಬಿಟ್ಟೆ ಕೊಳಚೆಗುಂಡೆ ಇದೆ. ಅದು ದಾಟ್ಕೊಂಡೇ ಹೋಗಬೇಕು ಈ ಟ್ರಕ್ ಪಾರ್ಕಿಂಗಿಗೆ. ಅದು ಯಾವ ಲೆಕ್ಕದಲ್ಲಿ ಕ್ಲೀನ್ ಇಂಡಿಯಾ ಅಂದ್ಕೊಂಡೆ ನನಗಂತೂ ಅರ್ಥ ಆಗಲಿಲ್ಲ. ಇದು ನೋಡಿ, ಇದು ಕಾಣ್ತಾ ಇರೋದು ಕ್ಲೀನ್ ಇಂಡಿಯಾ ಅದು. ಇದು ಸೊ ಅದ್ರ ಪಕ್ಕದಲ್ಲಿ ಇರುವಂಥದ್ದು ಸುಮಾರು ಒಂದು 500ರಿಂದ 600 ಟ್ರಕ್ಗಳು ಬಂದುಬಿಟ್ಟು ಪಾರ್ಕ್ ಆಗುತ್ತೆ ನೇಪಾಳಕ್ಕೆ ಹೋಗುವಂಥದ್ದು. ಇದು ಲ್ಯಾಂಡ್ ಪೋರ್ಟ್ ರಕ್ಸೌಲ್, ಬಿಹಾರ. ಇದು ಬಿಹಾರದಿಂದ ಒಂದು 500 ಮೀಟ್ರ್ ಆ ಕಡೆಗೆ ಹೋದರೆ ನೇಪಾಳ. ಇದು ನೋಡಿ, ಆ ಪಾರ್ಕಿಂಗ್ ಪಕ್ಕದಲ್ಲಿರೋಂಥ ಚಿಕ್ಕ ಹೋಟೆಲು. ಈ ಕಡೆಗೆಲ್ಲ ಹೋಟೆಲ್ ಇದೇ ಥರ ಇರೋದು. ಸೊ ನಮಗೇನೋ ಬೋರ್ ಆಗ್ತಾಯಿತ್ತು, ಇವತ್ತು ನಾವೇ ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ನಮ್ಮ ಶಂಕರಣ್ಣ ಇವರು ತುಮಕೂರವರು ಪಾಲಕ್ಕು ಮತ್ತು ದಾಲ್ ಹಾಕ್ಬಿಟ್ಟು ಒಂದು ಒಳ್ಳೆ ಸಾಂಬಾರು ಮಾಡ್ತೀನಿ ಅಂದ್ಕೊಂಡ್ರು. ಸೊ ಅದೇ ಪ್ರಿಪ್ರೇಷನಲ್ಲೇ ಇದ್ದೀವಿ. ನೀವು ಕೂಡ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಶಂಕರಣ್ಣ ಮಾಡಿದ ಅಡುಗೆ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟು ಸಖತ್ತಾಗಿತ್ತು ಮಾತ್ರ. ಇದ್ರ ಬಗ್ಗೆ ಮಾತೇ ಇಲ್ಲ. ನೀವು ಮನೇಲಿ ಒಂದ್ಸರಿ ಮಾಡಿ. ಈ ಥರ ಮೊದಲು ಪಾಲಕ್ನ ಕ್ಲೀನಾಗಿ ಕಟ್ ಮಾಡ್ಕೊಂಡು ಆಮೇಲೆ ತೊಳಿರಿ. ಯಾಕೆಂತಂದರೆ ಆ ಮಣ್ಣು ಗಿಣ್ಣು ಇರೋದು ಆ ಚಿಕ್ಕ ಚಿಕ್ಕ ಪೀಸ್ ಆಗಿರೋದ್ರಿಂದ ಕ್ಲೀನಾಗಿ ತೊಳಿಬೋದು ಮತ್ತು ಕ್ಲೀನ್ ಆಗುತ್ತೆ ಆ ಸೊಪ್ಪುಗಳನ್ನು ಕೂಡ. ಯಾಕೆಂದರೆ ತುಂಬ ಔಷಧಿ ಅದು ಇದು ಹೊಡೆದ್ಬಿಟ್ಟು ಬೆಳೆಸಿರ್ತಾರಲ್ವ. ಸೊ ಅದಕ್ಕೆ ಇದು ಅನುಕೂಲ. ಇವ್ರು ನೋಡಿ, ರಾಜಸ್ಥಾನದವರು ಸ್ನಾನ ಮಾಡಬೇಕು ಅಂದ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ನೋಡಿ, ಮುಂದೆ ನಿಮಗೆ ಬಾತ್ರೂಮ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು. ಒಬ್ಬನು ಸ್ನಾನ ಮಾಡ್ತಾಯಿದ್ರೆ 100 ಹಳ್ಳಿಯವರು ಕೂಡ ಅಲ್ಲಿ ನಿಂತ್ಕೊಂಡು ನೋಡ್ಬೋದು. ಅವನಿಗೆ ಅವ್ನು ಬಾಹುಬಲಿ ಆಗಿಬಿಡ್ತಾನೆ ಅಲ್ಲಿ ಸ್ನಾನ ಮಾಡಿದರೆ. ನೋಡಿ, ಅಲ್ಲೇ ಬಕೆಟ್ ನೀರು ತುಂಬ್ಕೋಬೇಕು, ಅಲ್ಲೇ ಸ್ನಾನ ಮಾಡಬೇಕು, ಅಲ್ಲೇ ಬಟ್ಟೆ ತೊಳಿಬೇಕು. ಮುಂದೆ ನಮ್ಮ ಅಡುಗೆ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಟೊಮೆಟೊ ಎಲ್ಲ ಕಟ್ ಮಾಡಾಯಿತು. ಪಾಲಕ್ಕಂತೂ ಆಲ್ರೆಡಿ ಕಟ್ ಮಾಡಿದ್ದಾರೆ. ಸೊ ಆಲೂಗಡ್ಡೆ ಕಟ್ ಮಾಡ್ತಾಯಿದ್ದಾರೆ. ಒಂದು ಆಲೂಗಡ್ಡೆ ಹಾಕಿದ್ದೀವಿ, ಒಂದು 5 ಟೊಮೆಟೊ ಹಾಕಿದ್ದೀವಿ, ಒಂದು 2-3 ಈರುಳ್ಳಿ ಹಾಕಿದ್ದೀವಿ. ಅದನ್ನು ಬಂದುಬಿಟ್ಟು ನೀಟಾಗಿ ಈ ದಾಲ್ ಜೊತೆಗೆ ಕುಕ್ಕರಲ್ಲಿ ಫ್ರೈ ಮಾಡುವಂಥದ್ದು. ನಮಗೊಂದು ಕ್ಯೂರಿಯಾಸಿಟಿ ಇದೆ, ಶಂಕರಣ್ಣನ ಅಡುಗೆ ಯಾವ ರೀತಿ ಆಗುತ್ತೆ, ಯಾವ ರೀತಿ ಮಾಡ್ತಾರೆ ಹೇಳುವಂಥದ್ದು. ಯಾಕಂದರೆ ನಾವೆಲ್ಲ ಮಾಡೋ ಸ್ಟೈಲು ಸ್ವಲ್ಪ ಚೇಂಜಸ್ಸು, ಶಂಕರಣ್ಣ ಅಡುಗೆ ಮಾಡೋ ಸ್ಟೈಲು ಕೂಡ ತುಂಬ ಚೇಂಜಸ್ ಇದೆ. ಅದಕ್ಕೇ ತಾನೇ ಅಡುಗೆ ಮಾಡಿ ಹಾಕ್ತೀನಿ ಅಂತಂದರು. ಅದೇ ಪ್ರಿಪ್ರೇಷನ್ ಇದ್ದಾರೆ. ದಾಲ್ ಮೊದಲೇ ಹಾಕ್ಕೊಂಡಿದ್ದೀವಿ ಕುಕ್ಕರಲ್ಲಿ. ನೋಡಿ, ಟೊಮೆಟೊ ಹಾಕ್ತಾಯಿದ್ದೀನಿ ಮತ್ತು ಸೊಪ್ಪು ಹಾಕಿದ್ದೀವಿ ಎಲ್ಲ. ಇವಾಗ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಹಾಕಿಬಿಟ್ಟು ಸುಮಾರು ಒಂದು 5ರಿಂದ 6 ವಿಸಲ್ಲು ಕೂಗಿಸಿದ್ದಾರೆ ಅವರು. ಯಾಕಂದರೆ ದಾಲ್ ಇರೋದ್ರಿಂದ ಅದು ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದಲ್ವ. ಸೊ 6ರಿಂದ 7 ವಿಸಲ್ಲು ಕೂಗಿಸ್ಕೊಂಡ್ರೆ ಅದು ನೀಟಾಗಿ ಬೆಂದ್ಬಿಡುತ್ತೆ. ನೋಡಿ, ಈ ಪಾರ್ಕಿಂಗಲ್ಲಿ ಎಷ್ಟು ಲಾರಿಗಳು ನಿಂತ್ಕೊಂಡಿದ್ದಾವೆ ಅಂದ್ಕೊಂಡು. ಇಷ್ಟೆಲ್ಲ ಜನ ಇರಬೇಕಾದ್ರೆ ಒಂದು ಫೆಸಿಲಿಟಿ ಇಲ್ಲ ಅಂತಂದರೆ ಯಾರಿಗೆ ಹೇಳೋದು ಹೇಳಿ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಈ ಥರ ಇದೆ ನೋಡಿ. ಮಳೆ ಬಂದಿತ್ತಲ್ಲ ಮೊನ್ನೆ, ಫುಲ್ ಕೆಸರು ಕೆಸರು ಕೆಸರು. ಎಲ್ಲ ನೋಡಿದ್ರೆ ಚಪ್ಪಲ್ ಸಮೇತ ಉಕ್ಕೊಂಡು ಹೋಗ್ಬಿಡುತ್ತೆ. ನೋಡಿ, ಇದೆ 8-10 ದಿನದಿಂದ ನಿಂತಿರೋ ಗಾಡಿಗಳು ಇವೆಲ್ಲ. ಈ ಟೊಮೆಟೊ ಮತ್ತು ಇದೆಲ್ಲ ನಾವೇನು ಕುಕ್ಕರಲ್ಲಿ ಹಾಕಿ ವಿಸಲ್ ತೊಗೊಂಡಿದ್ವಲ್ಲ, ಅದನ್ನು ಈಗ ನಮ್ಮ ಶಂಕರಣ್ಣ ಅವರು ಮ್ಯಾಶ್ ಮಾಡ್ತಾಯಿದ್ದಾರೆ. ಅದನ್ನು ಕ್ಲೀನಾಗಿ ಮ್ಯಾಶ್ ಮಾಡಿ ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಉಳಿಯುತ್ತಲ್ಲ, ಸ್ವಲ್ಪ ಸಪ್ರೇಟಾಗಿ ತೆಕ್ಕೊಂಡು ಇನ್ನೊಂದು ಸರಿ ಮ್ಯಾಶ್ ಮಾಡಬೇಕು ಅಂದ್ಕೊಂಡು ಅವ್ರು ಹೇಳ್ತಾಯಿದ್ರು. ಅದನ್ನು ಇವಾಗ ತಕ್ಕೊಳ್ತಾ ಇದ್ದಾರೆ. ನೋಡಿ, ಈ ಥರ ಕ್ಲೀನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಎಲ್ಲ ಮಸಾಲೆ ನೀಟಾಗಿ ಹಿಡಿಯುತ್ತೆ ಮತ್ತು ಟೇಸ್ಟು ಕೂಡ ಒಂಥರ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಇದು ಕಾಣ್ತಾ ಇರುವಂಥದ್ದು ನಿಮಗೆ ನೇಪಾಳ ಬಾರ್ಡ್ರು. ಇದು ಈ ಗೋಡೆ ಇದೆಯಲ್ಲ, ಇದು ನೇಪಾಳ ಇಂಡಿಯಾ ಬಾರ್ಡ್ರು. ಇದು ದಾಟ್ಕೊಂಡು ಹೋದರೆ ಆ ಕಡೆ ಇರುವಂಥದ್ದೇ ನೇಪಾಳ. ಅದರ ಪಕ್ಕದಲ್ಲಿರುವಂಥ ಟ್ರಕ್ ಪಾರ್ಕಿಂಗ್. ಆಲ್ಮೋಸ್ಟ್ ಎಲ್ಲ ಶಂಕರಣ್ಣ ಅವ್ರದ್ದು ಸ್ಮ್ಯಾಶಿಂಗೆಲ್ಲ ಆಯ್ತಿದ್ದು. ಈ ಥರ ನೀಟಾಗಿ ಅವರು ಮನೇಲಿದ್ದರೆ ಬಂದುಬಿಟ್ಟು ನಾವು ಮಿಕ್ಸಿ ಮಾಡ್ಕೋಬೋದು. ಮಿಕ್ಸಿ ಮಾಡ್ಕೊಂಡು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೇಳ್ತಾಯಿದ್ರು ಅವರು. ಈಗ ಒಗ್ಗರಣೆ ರೆಡಿ ಮಾಡ್ತಾಯಿದ್ದಾರೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀವಿ, ಹೊಟ್ಟೆಗಲ್ಲ ಪಾತ್ರೆಗೆ. ಈ ಥರ ಒಂಚೂರು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದಾರೆ ಅವರು ಒಗ್ಗರಣೆಗೆ. ಬೆಳ್ಳುಳ್ಳಿ ಹಾಕಿದ್ದೀವಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಹಸಿಮೆಣಸಿನ್ಕಾಯಿ ಇಲ್ಲ ಅಂತಂದರೆ ಈರುಳ್ಳಿ ಜೊತೆ ಮಿಕ್ಸ್ ಆಗೋದಿಲ್ಲ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀವಿ. ಈರುಳ್ಳಿನ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಂತಿಲ್ಲ, ಲೈಟಾಗಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ ಜೊತೆಗೆ. ಇದು ಬಂದುಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಎಲ್ಲ ಅಡುಗೆಗೂ ನೀವು ಆಬ್ವಿಯಸ್ಲಿ ಯೂಸ್ ಮಾಡಲೇಬೇಕು, ಅದು ಮಾಡೇ ಮಾಡ್ತೀರ. ಆವಾಗ ಈ ಸ್ಮ್ಯಾಶ್ ಮಾಡಿರೋಂಥ ಈ ದಾಲು ಮತ್ತು ಪಾಲಕ್ನ ಅದರಲ್ಲಿ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿ ಆಗಿದ ಮೇಲೆ ಇದಕ್ಕೆ
ಮಸಾಲೆ ಸೇರಿಸ್ಬೇಕು ಇದನ್ನು ನೋಡಿ. ಎಲ್ಲ ಮಸಾಲೆ ಪೌಡ್ರ್ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಅವ್ರು ಮಿಕ್ಸ್ ಮಾಡ್ಕೊಳ್ತಾರೆ. ನೋಡಿ ಈ ಪ್ರೊಸೀಜರ್ ನೋಡಿ ಚೆನ್ನಾಗಿದೆ. ನಾನು ಇದು ಫಸ್ಟ್ ಟೈಮ್ ನೋಡಿರೋದು ಈ ಥರ ಮಾಡ್ತಾ ಇರೋವಂಥದ್ದು. ಧನಿಯಾ ಪೌಡ್ರು, ಮೆಣಸಿನ ಪೌಡ್ರು, ಗರಂ ಮಸಾಲೆ, ಅದಾಗಿದ್ಮೇಲೆ ಅರಿಶಿಣ ಪೌಡ್ರು, ಒಂಚೂರು ಬಂದುಬಿಟ್ಟು ಪೆಪ್ಪರ್ ಪೌಡ್ರು. ನೋಡಿ ಮಳೆ ಬಂದಿದ್ದು ಯಾವ ಥರ ಆಗಿದೆ ನೋಡಿ ಈ ಪಾರ್ಕಿಂಗ್. ಈ ಮಸಾಲೆ ಪೌಡ್ರಿಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೀಟಾಗಿ ಒಂಥರ ಪೇಸ್ಟ್ ಥರ ಮಾಡ್ಕೊಬೇಕು. ಈಗ ನಾವೆಲ್ಲ ಮನೇಲಿ ಮಾಡಬೇಕಾದ್ರೆ ಡೈರೆಕ್ಟಾಗಿ ನಾವು ಪಾತ್ರೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಲ್ಲ, ಅವ್ರು ಹಂಗೆ ಮಾಡ್ಕೊಳ್ತಾ ಇಲ್ಲ. ಬೇರೆ ಒಂದು ಪಾತ್ರೆಗೆ ಸಪ್ರೇಟಾಗಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಆಮೇಲೆ ಈ ನಾವೇನು ಬೇಯಿಸಿರುವಂಥದ್ದು ತರಕಾರಿ ದಾಲ್ ಜೊತೆಗೆ ಅವರು ಮಿಕ್ಸ್ ಮಾಡ್ತಾಯಿದ್ದಾರೆ. ಈ ಥರ ನೋಡಿ ನೀಟಾಗಿ ಅವರು ಮಿಕ್ಸ್ ಮಾಡ್ಕೊಂಡು ಅದೆಲ್ಲ ಇದರೊಳಗಡೆ ಹಾಕಿದ್ದಾರೆ ನೋಡಿ, ಪಾತ್ರೆ ಒಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಆಬ್ವಿಯಸ್ಲಿ ಉಪ್ಪು ನೋಡಲೇಬೇಕಾಗ್ತದೆ. ನೀರಿನೂ ಸ್ವಲ್ಪ ಬೇಕು ಅಂತಂದ್ರೆ ನೀರು ಹಾಕಿದ್ರು, ಉಪ್ಪು ಹಾಕ್ತಾಯಿದ್ದೀವಿ. ಒಂದು ಸ್ವಲ್ಪ ಒಂದು ಫ್ಲೇವರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈ ಥರ ಕುದಿ ಬಂದುಬಿಡ್ತು ಅಂತಂದು ಇಟ್ಕೊಳ್ಳಿ, ಶಂಕರಣ್ಣನ ಪಾಲಕ್ ದಾಲ್ ರೆಡಿ. ಮಸ್ತಾಗಿ ಬ್ಯಾಟಿಂಗ್ ಮಾಡ್ಬೋದು. ಮನೇಲಿ ನೀವು ಟ್ರೈ ಮಾಡಿರಿ, ಒಳ್ಳೆ ಬ್ಯಾಟಿಂಗ್ ಮಾಡಿ. ಬ್ಯಾಟಿಂಗ್ ಮಾಡ್ಬೇಕಾದ್ರೆ ನಮಗೂ ನೆನೆಸ್ಕೊಳ್ಳಿ. ನೋಡಿ ಇವಾಗ ನಮ್ಮದು ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ. ನಾವು ಸೈಡಿಗೆ ಒಂದೆರಡು ಮೊಟ್ಟೆ ಇಟ್ಕೊಂಡಿದ್ದೀವಿ, ಸ್ವಲ್ಪ ಉಪ್ಪಿನಕಾಯಿ. ಈ ಥರ ಮಸ್ತಾಗಿತ್ತು ಒಂಥರ ಜರ್ನಿ. ಅಡುಗೆನೂ ಚೆನ್ನಾಗಿದೆ, ತುಂಬ ಟೇಸ್ಟ್ ಚೆನ್ನಾಗಿದೆ. ನಾನು ಊಟ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.